ಮಾಡಿಕೊಂಡಿರೋದು ಒಂದೇ. ಇಂಥ ಸಾವಿರ ಕಷ್ಟಗಳನ್ನ ಎದುರಿಸಿ ಸಮಾಜವನ್ನು ಕಟ್ಟಿರುವಂತಹ ಹಾಂಗಲ್ ಕುಮಾರದವ್ರನ್ನ ನೆನಪು ಮಾಡ್ಕೊಂಡ್ರೆ ಈ ಮಠ ಮತ್ತೆ ಕಟ್ಟುವಂತ ಶಕ್ತಿ ಕುಮಾರೇಶ್ವರ ಅಂತ. ಇವತ್ತು ಮುಂಡರಿಗೊಳಗೆ ಇಷ್ಟೆಲ್ಲ ವಿದ್ಯಾಸಂಸ್ಥೆಯನ್ನು ಪೂಜ್ಯರು ಮಾಡಿದ್ದಾರೆ. ಎಷ್ಟು ವಿದ್ಯಾಸಂಸ್ಥೆಗಳನ್ನ ನಿರ್ಮಾಣ ಮಾಡ್ಯಾರ ಮತ್ತು ಬೇರೆ ಬೇರೆ ತಮ್ಮ ಶಾಖಾ ಮಠಗಳೆಲ್ಲವನ್ನು ಕೂಡ ಶಿಲಾ ಮಠಗಳನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ತಮ್ಮ ಶಾಖಾ ಮಠಗಳಿಗೆ ಉತ್ತರಾಧಿಕಾರಿಗಳನ್ನ ಮಾಡಿ ಮಠವನ್ನು ಮುನ್ನಡೆಸುವುದಕ್ಕಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಶಿವಯೋಗ ಮಂದಿರ ಮಹಾಸಂಸ್ಥೆಯ ಅಧ್ಯಕ್ಷರಾಗಿ ಬಹಳ ಕಠಿಣವಾಗಿರುವಂತಹ ದಿನಮಾನದಲ್ಲಿ ಶಿವಯೋಗ ಮಂದಿರ ಮಹಾಸಂಸ್ಥೆಯ ಅಧ್ಯಕ್ಷರಾಗಿ ಹಾಂಗಲ್ ಕುಮಾರ್ ಶ್ರೀಗಳವರ ವಿಚಾರಧಾರೆಯನ್ನು ನಮಗೆ ಕೊಟ್ಟಿರುವಂತಹ ದ್ಯಾಂಪುರದ ಚೆನ್ನ ಕವಿಗಳವರ ಸಮಾಧಿಯನ್ನು ಗದ್ದುಗೆಯನ್ನು ನಿರ್ಮಾಣ ಮಾಡುವುದಕ್ಕಾಗಿ ಬಹಳಷ್ಟು ಪರಿಶ್ರಮವನ್ನು ಪಟ್ಟು ಗದ್ದುಗೆ ನಿರ್ಮಾಣ ಮಾಡಿದರು. ಶಿವಯೋಗ ಮಂದಿರಕ್ಕೆ ಅದಕ್ಕೆ ಕಾಂಪೌಂಡ್ ಇರಲಿಲ್ಲ, ಮಹಾದ್ವಾರನೇ ಇಲ್ಲ. ಎಲ್ಲಿಂದ ಬರ್ಬೋದು ಎಲ್ಲಿಂದ ಹೋಗಬಹುದಾಗಿತ್ತು. ಆದ್ರೆ ಶಿವಯೋಗ ಮಂದಿರಕ್ಕೆ ಮೊಟ್ಟ ಮೊದಲಿಗೆ ಒಂದು ಸುಂದರವಾಗಿರುವಂತಹ ಮಹಾದ್ವಾರವನ್ನು ನಿರ್ಮಾಣ ಮಾಡಿದವರು ಮೃಡಗಿರಿ ಒಡೆಯರಾಗಿರುವಂತಹ ಜಗದ್ಗುರು ಮಹಾಸ್ವಾಮಿ. ನಮ್ಮ ಸ್ವಾಮಿ ಸಂಕುಲದಲ್ಲಿಯೇ ಮೊಟ್ಟ ಮೊದಲಿಗೆ ನಾಡೋಜ ಅನ್ನುವಂತ ಅತ್ಯುನ್ನತವಾಗಿರುವಂತಹ ಒಂದು ಗೌರವದ ಅರ್ಪಣೆಯಾಗಿದೆ ಅಂದ್ರೆ ಅದು ಜಗದ್ಗುರು ಮಹಾಸ್ವಾಮಿಯವರ ಸನ್ನಿಧಾನಕ್ಕೆ ಸಮರ್ಪಣೆಯಾಗಿರುವಂಥದ್ದು. ಜೆಜೆನಿಯವರ ನಂತರ ಶಬ್ದ ಬ್ರಹ್ಮ ಜೆಜೆನಿಯವರನ್ನ ಹಾಂಗಲ್ ಕುಮಾರ್ ಮಹಾಸ್ವಾಮೀಜಿಯವರಿಗೆ ನಾಡಿಗೆ ಕೊಡ್ತಾರೆ. ಅಂತಹ ಶಬ್ದ ಬ್ರಹ್ಮ ಜೆಜೆನಿಯವರ ನಂತರ ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ನೂರಾರು ಗ್ರಂಥಗಳು ಇಲ್ಲಿ ನನಗೂ ಕೊಡೋದ ನೂರಾರು ಗ್ರಂಥಗಳನ್ನ ನಿರಂತರವಾಗಿ ನೀವು ಬೆಳಿಗ್ಗೆ ಹೋಗಿ ನೋಡ್ರಿ. ನಾ ಇಲ್ಲದೆ ಇರುವಂತದ್ದು ಏನು ಹೇಳ್ತಾ ಇಲ್ಲ. ಬೆಳಿಗ್ಗೆ ನೀವು ಹೋಗಿ ನೋಡ್ರಿ. ಇವತ್ತಿಗೂ ಅವರು 4:15 ಹೇಳ್ತಾರೆ. 4:15 ಎದ್ದು ತಮ್ಮ ನಿತ್ಯ ಕ್ರಿಯೆಗಳನ್ನೆಲ್ಲ ಮುಗಿಸ್ಕೊಂಡು ಅಪ್ಪ ಅವರು ಗದ್ದಿಗೆ ದರ್ಶನಕ್ಕೆ ಹೋಗ್ತಾರೆ. ಒಬ್ಬರು ಹೋಗ್ತಾರೆ ಕತ್ತಲದಾಗ, ಲೈಟ್ ಸದ್ಯ ಹಚ್ಚಿರಂಗಿಲ್ಲ, ಕತ್ತಲನೇ ಇರ್ತಿರ್ತಾರೆ. ಹೋಗ್ತಾರೆ. ನಾನು ನೋಡಿದೆ ಬೆಳಿಗ್ಗೆ ಅದ್ರ ತಾವೊಬ್ಬರ ದಯಮಾಡ್ಸಕ್ಕಿರ್ತದೆ. ಹೋಗಿ ಗದ್ದಿಗೆ ಮುಂದೆ ನಿಂತ್ಕೊಂಡು ಒಂದು 5 ನಿಮಿಷ ಧ್ಯಾನ ಮಾಡಿ ಮತ್ ಅಂದ್ರೆ ನಮ್ಮ ಹಿರಿಯರಿಗೆ ಗೌರವಿಸಬೇಕು ಅನ್ನೋದನ್ನ ಕಲಿಸೋದಕ್ಕಾಗಿ ಗುರುಗಳು ಈ ಜಗತ್ತಿಗೆ ಬಂದಾರ. ಕಲಿಸೋದು ನಾನು ನೀವು ನಮ್ಮ ಅಪ್ಪ ನಮ್ಮ ಸಮಾಧಿಗೆ ಎಂದು ನಮಸ್ಕಾರ ಮಾಡಿರೋದು ಯಾರಿಗೆ ಗೊತ್ತಿಲ್ಲ. ನಮಸ್ಕಾರ ಮಾಡಿ ಬಂದು ಒಳಗಡೆ ಕುತ್ಕೊಂಡು ಲೈಬ್ರರಿ ಒಳಗೆ ತಮ್ಮ ಕೊಠಡಿಯಲ್ಲಿ ಕುತ್ಕೊಂಡು ಅವ್ರ ಗ್ರಂಥಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ನೀವು ಹೋಗಿ ನೋಡಿದ್ರೆ ಅವ್ರ ಕೈಯಾಗ ಒಂದು ಪೆನ್ ಇರ್ತದೆ, ಒಂದು ಪುಸ್ತಕ ಇರ್ತದೆ. ಮೊದಲಿಗೆ ಈ ಲೈಬ್ರರಿಗೆ ಇರ್ತಿದ್ರು. ನಾನು 25 ವರ್ಷದಿಂದ ಬಂದಾಗಿದೆ. ಈಗ ಅಲ್ಲಿ ಇರ್ತಾರೆ, ಕೈಯಾಗ ಒಂದು ಪುಸ್ತಕ ಇರ್ತದ. ಹೊಸದ ಏನಾದ್ರು ಬರ್ಕೊಂಡು ನೋಡ್ಕೊಂಡು ಹಿಂಗೈತ್ ನೋಡಿದ ಅಂತ ತಿಳ್ಕೊಂಡು ಎಲ್ಲ ತೋರಿಸ್ತಾರೆ. ಜಗದ್ಗುರು ಮಹಾಸನ್ನಿಧಿಯವರು ಬರೆದಿರುವಂತಹ ಕರ್ಣ ಹಸಿಗೆಯನ್ನ ಇಂಗ್ಲಿಷಿಗೆ ಭಾಷಾಂತರವನ್ನ ನಮ್ಮ ಒಡೆಯರ್ ಸರ್ ಇಲ್ಲೇ ಕೊಡ್ತಾರೆ ಸರ್. ಇವ್ರನ್ನ ತಯಾರು ಮಾಡಿದವರು ನಮ್ಮ ಬೆತ್ತದ ಅನಂತ ಸ್ವಾಮೀಜಿಯವರು. ಅದಕ್ಕೆ ಒಡೆಯರ್ ಸರ್ ಅವರು ಇಂಗ್ಲಿಷಿಗೆ ಅದನ್ನು ಭಾಷಾಂತರಗೊಳಿಸಿದ್ದಾರೆ. ಕರ್ಣ ಹಸಿಗೆ ಷಟ್ಸ್ಥರ ಜ್ಞಾನಿ ಚನ್ನಬಸವಣ್ಣನವರು ಬರೆದಿರುವಂತಹ ದೇಹಾತ್ಮ ವಿಜ್ಞಾನ ಅನ್ನುವಂಥ ಒಂದು ಅಪರೂಪವಾಗಿರುವಂತಹ ಗ್ರಂಥವನ್ನ ಜಗದ್ಗುರು ಮಹಾಸನ್ನಿಧಿಯವರು ಕೊಟ್ಟಿದ್ದಾರೆ. ಶಿವಯೋಗ ಮಂದಿರದ ವ್ಯವಸ್ಥೆ ಶಾಶ್ವತವಾಗಿ ಚೆನ್ನಾಗಿರ್ಬೇಕು ಅನ್ನೋದಕ್ಕಾಗಿ ಹಲವಾರು ರೀತಿಯಾಗಿರುವಂತಹ ಕಾಣಿಕೆಯನ್ನ ಡೆಪಾಸಿಟ್ ಮಾಡುವುದರ ಮೂಲಕವಾಗಿ ಶಿವಯೋಗ ಮಂದಿರದ ವ್ಯವಸ್ಥೆ ಸುಶಿಕ್ಷಿತವಾಗಿ ನಡೀಬೇಕು. ಜೊತೆಗೆ ಹಾನಗಲ್ ಕುಮಾರ್ ಮಹಾಸ್ವಾಮೀಜಿಯವರ ನಂತರ ಶಿವಯೋಗ ಮಂದಿರದ ಜವಾಬ್ದಾರಿಯನ್ನು 50 ವರ್ಷಗಳವರೆಗೆ ಮುನ್ನಡೆಸಿದವರು ಸದಾಶಿವ ಅಜ್ಜವರು. ಅಂತ ಸದಾಶಿವ ಅಜ್ಜನವರ ಒಂದು ಗದ್ದುಗೆಯನ್ನು ನಿರ್ಮಾಣ ಮಾಡುವುದಕ್ಕಾಗಿ, ಶಿಲಾ ಮಂಟಪವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಪರಿಶ್ರಮಿಸಿರುವಂತಹ ಮಹಾಚೇತನ ಅದು ಜಗದ್ಗುರು ಮಹಾಸನ್ನಿಧಿಯವರು ಅನ್ನೋದನ್ನು ನಾವು ಯಾರು ಕೂಡ ಮರೆಯುವ ಹಾಗಿಲ್ಲ. ಅಂತ ಹಾಂಗಲ್ ಕುಮಾರದವರ ನಂತರ ಸದಾಶಿವ ಮಹಾಸ್ವಾಮೀಜಿಯವರು ಹಾಂಗಲ್ ಪೀಠದ ಒಡೆಯರಾಗಿ ಶಿವಯೋಗ ಮಂದಿರದಲ್ಲಿಯೇ ತಮ್ಮ ಕೊನೆಯ ಉಸಿರಿರುವ ಒಡೆಯರು ಸರ್ ಅವರು ಹೋಗಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟೋಣ.